KGF2 ಟೀಸರ್ ಏನು ಹಿಂಗೆ ರೆಕಾರ್ಡ್ ಆಗಿದೆ. ಇನ್ಮೇಲೆ ನಮ್ಮ ಯಶ್ ಬಾಸ್ ವರ್ಲ್ಡಿಗೆ ನಂಬರ್ 1. ಜೇಮ್ಸ್ ಹೆಂಗು ಈ ಕ್ವಾಲಿಟಿ ಇದೆ. ನಮ್ಮ ಚೇತನ್ ಕುಮಾರ್ ಅವ್ರ ಡ್ರೀಮ್ ಪ್ರಾಜೆಕ್ಟ್ ಬೇರೆ. ಇದೇನಾದರೂ ಕ್ಲಿಕ್ ಆಯಿತು ಅಂದರೆ ನೆಕ್ಸ್ಟು ದ್ವಿತ್ವಾ, ಆಮೇಲೆ ಅಷ್ಟೇ ಮುಗೀತು. ನಮ್ಮ ಬಾಸ್ ಇನ್ನು ಹಿಡಿಯೋಕ್ಕಾಗಲ್ಲ ನಮ್ಮನ್ನ. ಇವರತ್ನೇ ಹಿಡಿಯೋಕ್ಕಾಗಲಿಲ್ಲ. ಇನ್ನು ಈ ಮೂವೀಸ್ ರಿಲೀಸ್ ಆದರೆ ಅಷ್ಟೇ ಮುಗೀತು. ಇನ್ಮೇಲೆ ತೋರಿಸಿ ನಾವು ಗೇಮ್ನ. ನೀನು ತಾನೇ ಸೂರಜು, ಅದೇ ಎಷ್ಟು ಫ್ಯಾನು? ಚೆನ್ನಾಗಿದೆಯಾ? ನಮ್ಮದು ಏನಾದ್ರು KGF10 ಅಪ್ಡೇಟ್ ಬಂತಾ? ಹೌದು, ಕಲರ್ ಹೌದಾ? ನೋಡಿದ ಹೆಂಗಿದೆ? 2 ಕೈ ಸೇರಿದ್ರೆ 1 ಕೈ ಸಾಲಲ್ಲ. ನಾನು ಹೈಟ್ ನೋಡಿ ಲೇ, ಫಸ್ಟು ಮೀಸೆ ಏನೋ ಇವಾಗ ಚಿಗುರ್ತಾ ಇದೆ ನಿಂದು. ಸ್ವಲ್ಪ ಬೆಳ್ಸು ಒಂಥರ ಗಡ್ಡ, ಆಮೇಲೆ ಮಾತಾಡೋಣ. ಚೈಲ್ಡ್ಗಳ ಥರ ಆಡ್ಬೇಡ. ಬಾಸಿಗೆ ಹೇಳ್ತೀಯಾ? ನಮ್ಮ ಬಾಸ್ ನಿನಗಪ್ಪ ಸ್ವಾಮಿ ಹೇಳಿದ್ದು. ಟ್ವೀಟ್ ಆಗ್ತೀನಿ. ನಾನು ನಿನಗೂ ಹೇಳಿದ್ದು. #ಜೇಮ್ಸ್ #KGF2 KGF2 ಮುಂದೆ ಜೇಮ್ಸ್ ಏನೂ ಇಲ್ಲ. ನಿನಗೂ ಏನಂದ್ರೆ KGF2 ಮುಂದೆ ಏನು? ಹೌದಾ? ನಾನು ಹಾಕ್ತೀನಿ ನೋಡಿ. ಅವ KGF ಮೇಡ್ ಸ್ಟಾರ್ ಯಶ್ #ಜೇಮ್ಸ್ #KGF2 ಫಾದರ್ ಮೇಡ್ ಸ್ಟಾರ್ ಪುನೀತ್ ರಾಜ್ಕುಮಾರ್ #KGF2 #ಜೇಮ್ಸ್ ಯಶ್. KGF ಗಿಂತ ಮುಂಚೆ ಯಶ್ ಏನೂ ಇಲ್ಲ. KGF ಆದ್ಮೇಲೆ 10th ಸ್ಟ್ಯಾಂಡರ್ಡ್ ಫ್ಯಾನ್. चुप, बिल्कुल चुप. हिम्मत कैसे हो तेरी मुंह खोलने की? ಸಿನಿಮಾ ನೋಡಿ ಅವ್ರ ತರ ಡ್ಯಾನ್ಸ್ ಮಾಡಬೇಕು, ಅವ್ರ ತರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆದ ನಾನು. ನಮ್ಮ ಇಂಡಸ್ಟ್ರಿಯ ನಂಬರ್ 1 ಡ್ಯಾನ್ಸರ್ ಅವರೇ. ನಾವು ಅಪ್ಪು ಫ್ಯಾನ್ಸ್ ಹಿಡಿದಿದ್ದೆ ದಾರಿ, ನಮ್ಮದೇ ಸವಾರಿ. ಪಕ್ಕದಲ್ಲಿ ಫೆರಾರಿ ಹೋದ ತಲೆ ಕೆಡ್ಕೊಂಡು ಹೋಗಲ್ಲ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ನೋಡ್ರಪ್ಪ, ನಾನು ಈ ವಿಡಿಯೋ ಮಾಡ್ತಿರೋದು ಬಂದ್ಬಿಟ್ಟು ಎಲ್ಲ SR ಅಭಿಮಾನಿಗಳಿಗಲ್ಲ, ಹಾಗೆ ಎಲ್ಲ ಅಪ್ಪು ಬಾಸ್ ಅಭಿಮಾನಿಗಳಿಗಲ್ಲ. ಈ ವಿಡಿಯೋನು ನೀವು ಕಾಮಾಗಿ ಪ್ರಶಾಂತವಾಗಿ ಒಂದು ಕಡೆ ಕುತ್ಕೊಂಡು ನೋಡಿ, ಸಾಧ್ಯವಾದರೆ ಇಯರ್ಫೋನ್ ಕೂಡ ಹಾಕ್ಕೊಂಡು ನೋಡಿ. ಈ ಫ್ಯಾನ್ ವಾರ್ ಅದೇನು ನಡೀತಾ ಇದೆ, ಈ ಫ್ಯಾನ್ ವಾರ್ ಬಗ್ಗೆ ಮಾತಾಡೋಕೆ ಕೊಟ್ಟಿದ್ದೀನಿ. ಆ್ಯಂಡ್ ನಾನೇನು ಮಾತಾಡ್ತಾ ಇದ್ದೀನಿ ಅದೆಲ್ಲ ನನಗೇನು ಮಾಹಿತಿ ಸಿಕ್ಕಿದೆ ಆ ಮಾಹಿತಿ ಪ್ರಕಾರನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯು ಆರ್ ಫ್ರೀ ಟು ಕಮೆಂಟ್. ಸೊ ಇಷ್ಟು ಹೇಳ್ತಾ ನಾವು ಮುಂದಕ್ಕೆ ಹೋಗೋಣ. ನೋಡಿ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬ ಯಶ್ ಸರ್ ಅಭಿಮಾನಿ ಬಂದ್ಬಿಟ್ಟು ಫಸ್ಟ್ 1 ಮಿಲಿಯನ್ ವ್ಯೂಡ್ ಟ್ರೇಲರ್ ಬಂದ್ಬಿಟ್ಟು ಮಾಸ್ಟರ್ ಪೀಸ್ ಅಂತ ಹಾಕಿದ್ರಂತೆ ಒಂದು ಟ್ವಿಟ್ರಲ್ಲಿ. ಅದನ್ನು ನೋಡ್ಬಿಟ್ಟು ಒಂದು ಅಪ್ಪು ಬಾಸ್ ಅಭಿಮಾನಿಗೆ ಬೇಜಾರಾಗ್ಬಿಟ್ಟು, ಇದು ಹಿಂಗಲ್ಲ, ಫಸ್ಟ್ 1 ಮಿಲಿಯನ್ ವ್ಯೂ ಟ್ರೇಲರ್ ಬಂದ್ಬಿಟ್ಟು ದೊಡ್ಡ ಮನೆ ಹುಡುಗ ಅಂತ ಒಂದು ಟ್ವೀಟ್ ಹಾಕಿದ್ರಂತೆ. ಸೊ ಈ 2 ಟ್ವೀಟು ಓಕೆ, ಅವ್ರವ್ರ ಫ್ಯಾನಿಸಮ್ನ ಅವ್ರವ್ರು ತೋರಿಸ್ಕೊಳ್ಳಿ. ನಾನು ಫಸ್ಟಲ್ಲೇ ಒಂದು ನಮ್ಮ ಇಂಟ್ರೋಲ್ ತೋರಿಸ್ದಂಗೆ, ನಮ್ಮ ಫ್ಯಾನಿಸಮ್ ನಾವು ತೋರಿಸೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ನಮ್ಮ ಫ್ಯಾನಿಸಮ್ನ ನಾವು ತೋರಿಸೋದ್ರಲ್ಲಿ ಯಾವುದೇ ತಪ್ಪೇ ಇಲ್ಲ ಗುರು. ಅದರಲ್ಲಿ ನಮ್ಮ ಇಷ್ಟ, ನಮ್ಮ ಹೀರೋ ಬಗ್ಗೆ ನಾವು ಹೊಗಳ್ಕೊತೀವಿ, ನಮ್ಮ ಹೀರೋ ಬಗ್ಗೆ ನಾವು ಎಷ್ಟಾದರೂ ಮಾತಾಡ್ಕೊತೀವಿ. ಬಟ್ ವೆನ್ ವೇರ್ ಇನ್ ದ ಸೋಷಿಯಲ್ ಮೀಡಿಯಾ ಬೇರೆ ಹೀರೋ ಬಗ್ಗೆ ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಾಗುತ್ತೆ. ಆ್ಯಂಡ್ ಮಾತಾಡ್ಬಿಟ್ಟು ಏನಾದರೂ ಒಂದು ಜಗಳ ಆಯಿತು ಅಂದರೆ ಅದನ್ನು ಅಲ್ಲಿಗೆ ಸಾಲ್ವ್ ಮಾಡ್ಕೊಬೇಕಾಗುತ್ತೆ. ಅದನ್ನು ಸಾಲ್ವ್ ಮಾಡಿದೆ ಇನ್ನೊಂದು 2 ಗುಂಪನ್ನು ಕರ್ಕೊಂಬಂದ್ಬಿಟ್ಟು ಒಂದು ದೊಡ್ಡ ಫ್ಯಾನ್ ವಾರ್ ಮಾಡೋದು, ಇಟ್ ಇಸ್ ನಾಟ್ ರಿಯಲಿ ಅಪ್ರಿಷಿಯೇಟೆಡ್. ಇಟ್ ಇಸ್ ನಾಟ್ ರಿಯಲಿ ವಾಟ್ ಈಸ್ ನೀಡೆಡ್ ಫಾರ್ ದ ಇಂಡಸ್ಟ್ರಿ. ನಮ್ಮ ಇಂಡಸ್ಟ್ರಿಗೆ ಅದೆಲ್ಲ ನಮ್ಗೆ ಬೇಕಾಗಿರೋದು. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಫಸ್ಟಲ್ಲಿ ಕೇಳಿಸ್ಕೊಂಡಂಗೆ ನಮ್ಮ ಯಶ್ ಸರ್ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವ್ರಿಗೆ ಅಪ್ಪು ಬಾಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಅಪ್ಪು ಬಾಸ್ ಕೂಡ ಯಶ್ ಸರ್ ಅಂದರೆ ತುಂಬ ಇಷ್ಟ. ನೀವು ಕರೆಕ್ಟಾಗಿ ರೀಕಾಲ್ ಮಾಡಿದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮಗಳು ಬರ್ತಡೆಗೆ ನಾವು ಅಪ್ಪು ಬಾಸ್ ಕೂಡ ಹೋಗಿದ್ರು, ದರ್ಶನ್ ಸರ್ ಕೂಡ ಹೋಗಿದ್ರು, ತುಂಬ ಸ್ಟಾರ್ ಆ್ಯಕ್ಟರ್ಸ್ ಹೋಗಿದ್ರು. ಅದರ ಅರ್ಥ ಏನಂದರೆ ಅವರು ಕರೆಕ್ಟಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಅವರು ಒಂದು ಗೆಳೆತನ ಇದೆ ಅವ್ರಿಗೆ. ಆ ಗೆಳೆತನವನ್ನು ನೀವೆಲ್ಲರೂ ಸೇರಿಕೊಂಡು ಹಾಳು ಮಾಡ್ತಾ ಇದ್ದೀರಾ. ಸೊ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಫಸ್ಟ್ 1 ಮಿಲಿಯನ್ ವ್ಯೂ ಟ್ರೇಲರ್ ಬಂದ್ಬಿಟ್ಟು ದೊಡ್ಡ ಮನೆ ಹುಡುಗನೇ, ಬಿಕಾಸ್ ಅದು ಒಫಿಷಿಯಲಾಗಿ DBeats ಅವರೇ ಪೋಸ್ಟ್ ಹಾಕಿದ್ರು. ಸೊ ನಮ್ಮ ಈ ಮಾಸ್ಟರ್ ಪೀಸ್ ಕೂಡ ರಿಲೀಸ್ ಆಗಿರೋದು ಕೂಡ DBeats ಚಾನಲಲ್ಲೇ. ಸೊ ಹಂಗೆ ನೋಡಿದ್ರೆ ಫಸ್ಟ್ 1 ಮಿಲಿಯನ್ ವ್ಯೂ ಟ್ರೇಲರ್ ಬಂದ್ಬಿಟ್ಟು ದೊಡ್ಡ ಮನೆ ಹುಡುಗನೇ. ಆ್ಯಂಡ್ ಫಸ್ಟ್ 1 ಮಿಲಿಯನ್ ವ್ಯೂ ನಮ್ಮ ಟೀಸರ್ ಬಂದ್ಬಿಟ್ಟು ನಮ್ಮ ರಾಜಕುಮಾರ ಟೀಸರ್. ಬಿಕಾಸ್ ಸಾರಿ, ಕರೆಂಟ್ ಕಟ್ಟಾಗೋಯ್ತು. ಸೊ ಅವಾಗಲೇ ನಾನು ಫಸ್ಟ್ 1 ಮಿಲಿಯನ್ ವ್ಯೂಡ್ ಟ್ರೇಲರ್ ಬಗ್ಗೆ ಮಾತಾಡ್ತಿದ್ದೆ, ಹಾಗೆ ಫಸ್ಟ್ 1 ಮಿಲಿಯನ್ ವ್ಯೂಡ್ ಟೀಸರ್ ಬಗ್ಗೆನೂ ಮಾತಾಡ್ತಾ ಇದ್ದೆ. ಸೊ ಫಸ್ಟ್ 1 ಮಿಲಿಯನ್ ವ್ಯೂ ಟ್ರೇಲರ್ ಬಂದ್ಬಿಟ್ಟು ದೊಡ್ಡ ಮನೆ ಹುಡುಗ, ಆ್ಯಂಡ್ ಫಸ್ಟ್ 1 ಮಿಲಿಯನ್ ವ್ಯೂಡ್ ಟೀಸರ್ ಬಂದ್ಬಿಟ್ಟು ರಾಜಕುಮಾರ. ಸೊ ಇದು ಬಂದ್ಬಿಟ್ಟು ಒಫಿಷಿಯಲ್ ಅನೌನ್ಸ್ಮೆಂಟ್ಸ್ ಆ್ಯಂಡ್ ಇದೇ ರೆಕಾರ್ಡ್ಸ್.
ಒಫಿಷಿಯಲ್ ಆಗಿ ನೋಡಿದ್ರೆ. ಬಟ್ ಇದನ್ನು ತೊಗೊಂಡು ಜಗಳ ಸ್ಟಾರ್ಟ್ ಆಗಿದೆ. ಇದನ್ನು ತೊಗೊಂಡು ಅದು ಹೆಂಗೆ ಜಗಳನ ಎಲಾಬ್ರೇಟ್ ಮಾಡಿದ್ದಾರೆ ಅದನ್ನು ನಾನು ನೋಡಿಲ್ಲ, ಬಿಕಾಸ್ ನಾನು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಟ್ವಿಟರಲ್ಲಿ. ಯಾವಾಗ ಪೋಸ್ಟ್ ಹಾಕ್ಬೇಕು, ಯಾವಾಗ ಟ್ವೀಟ್ ಆಗಬೇಕು ಅವಾಗ ಮಾತ್ರ ಹೋಗ್ತೀನಿ. ಬಟ್ ಇತ್ತೀಚೆಗೆ ಇವತ್ತು ನಾನು ಲಾಗಿನ್ ಮಾಡಿ ನೋಡಿದಾಗ ಸ್ವಲ್ಪ ಫ್ಯಾನ್ ವಾರ್ ಸ್ವಲ್ಪ ತುಂಬ ಪರ್ಸನಲ್ ಹೋಯ್ತು ಅನಿಸ್ತು. ನಮ್ಮ ಅಪ್ಪು ಬಾಸ್ ಫ್ಯಾಮಿಲಿ ಬಗ್ಗೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನು ನೋಡಿದಾಗ ನಂಗೆ ತುಂಬ ಬೇಜಾರಾಯಿತು. ನಾನು ಒಂದೊಂದು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಜಗಳಗಳ ನಿಮ್ಮ ಹತ್ರ ಇಟ್ಕೊಳ್ಳಿ ಆ್ಯಂಡ್ ಪರ್ಸನಲ್ ಆಗಿ ಇಟ್ಕೊಳ್ಳಿ. ಇಬ್ಬರು ಆಡಿದ್ರೆ ಇಬ್ಬರ ಮಧ್ಯದಲ್ಲೇ ಇಟ್ಕೊಳ್ಳಿ. ಅದನ್ನು ಎರಡು ಗುಂಪು ಮಧ್ಯದಲ್ಲಿ ಸೇರಿಸ್ಬಿಟ್ಟು ಅದು ದೊಡ್ಡ ಫ್ಯಾನ್ ವಾರ್ ಥರ ಮಾಡಿದ್ರೆ ಅದು ನಮ್ಮ ಇಂಡಸ್ಟ್ರಿಗೆ ತುಂಬ ಕೆಟ್ಟದು. ನಾಳೆ ನೀವೆಲ್ಲರೂ ಒಂದಾಗ್ತೀರಾ, ನಾಳೆ ನೀವೆಲ್ಲರೂ ಫ್ರೆಂಡ್ಸ್ ಆಗ್ತೀರಾ. ಬಟ್ ನಾಳೆ ಕೂಡ ಆ ಟ್ವೀಟ್ಸ್, ಆ ಪೋಸ್ಟ್ ಎಲ್ಲ ಹಂಗೆ ಇರ್ತವೆ. ನೀವು ಅದನ್ನು ಡಿಲೀಟ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಅಷ್ಟೊಂದು ನೀವು ಹಾಕಿರ್ತೀರ, ಅಷ್ಟೊಂದು 1000 ಟ್ವೀಟ್ಸ್ ಹಾಕಿದ್ದೀರ, ನೋಡಿದ್ದೀನಿ ನಾನು. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ಫ್ಯಾನ್ ವಾರ್ಸ್ ಪಬ್ಲಿಕಾಗಿ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಎಲ್ಲ ನಾವು ಅಪ್ಪು ಬಾಸ್ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದೀನಿ, ನಮ್ಮ ರೆಕಾರ್ಡ್ಸ್ ಬಗ್ಗೆ ನಮಗೆ ಗೊತ್ತು. ನೀವು ಅಷ್ಟೊಂದು ರೆಕಾರ್ಡ್ಸ್ ಬಗ್ಗೆ ಅಷ್ಟೊಂದು ಕನ್ಫ್ಯೂಷನ್ ಇದ್ದರೆ ಬಂದ್ಬಿಟ್ಟು ನಮಗೆ ಕೇಳಿ, ನಾವು ವೀಡಿಯೋ ಮಾಡಿ ಹಾಕ್ತೀವಿ. ಇಲ್ಲ ಆ ಥರ ಟ್ವೀಟ್ ಹಾಕಿ ಪರವಾಗಿಲ್ಲ. ಬಟ್ ನೋಡಿ, ನಿಮ್ಮ ಹೀರೋ ಬಗ್ಗೆ ನೀವು ಹೊಗಳ್ಕೊಳ್ಳಿ ಗುರು. ನಮ್ಮ ಹೀರೋ ಬಗ್ಗೆ ಬಂದಾಗ ನಾವು ಸುಮ್ಮನೆ ಇರೋಕ್ಕೆ ನಮ್ಮ ಕೈಲಿ ಆಗಲ್ಲ. ಬಟ್ ಇಲ್ಲಿ ರೋಸ್ಟ್ ಮಾಡೋಕ್ಕೆ ಹೋದರೆ ಅದು ತಪ್ಪಾಗುತ್ತೆ, ಬಿಕಾಸ್ ಇದು ಇಬ್ಬರು ತೆಲುಗು ಬಂದ್ಬಿಡ್ತು, ಇಬ್ಬರು ಗುಂಪು ಮಧ್ಯೆ ಆಗ್ತಿರೋ ಜಗಳ ಇದು. ಸೊ ಅದು ಏನಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಬಟ್ ಅದೇನಕ್ಕೆ ಸ್ಟಾಪ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇವಾಗ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಪ್ಪು ಬಾಸ್ ಆ್ಯಂಡ್ ಎಸ್ ಸರ್ ಆರ್ ರಿಯಲಿ ಗುಡ್ ಫ್ರೆಂಡ್ಸ್. ಅವ್ರ ಫ್ರೆಂಡ್ಶಿಪ್ನ ಉಳಿಬೇಕು ಅಂದರೆ, ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ನೀವು ದಯವಿಟ್ಟು ಸ್ಟಾಪ್ ಮಾಡಲೇಬೇಕಾಗುತ್ತೆ. ಲಾಸ್ಟ್ KGF 2 ಮೂವಿ ಬಂದುಬಿಟ್ಟು ಬರೀ ಎಷ್ಟು ಫ್ಯಾನ್ಸ್ ನೋಡಿದ್ರೆ ಇಟ್ಟಾಗಲ್ಲ. ಹಾಗೆ ನಮ್ಮ ಜೇಮ್ಸ್ ಮೂವಿ ಬಂದುಬಿಟ್ಟು ಬರೀ ಅಪ್ಪು ಬಾಸ್ ಫ್ಯಾನ್ಸ್ ನೋಡಿದ್ರೆ ಇಟ್ಟಾಗಲ್ಲ. ಎಲ್ಲ ಫ್ಯಾನ್ಸು ಬಂದುಬಿಟ್ಟು ಜೊತೆಲಿ ನೋಡಿದ್ರೇ ಮೂವಿ ಇಟ್ಟಾಗೋದು. ಇದನ್ನು ನೀವು ಯಾವಾಗ ಕಲಿತಿರೋ, ಯಾವಾಗ ನಿಮಗೆ ತಲೆಗೆ ಹತ್ತುತ್ತೋ ಆವಾಗ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ. ಆವಾಗ ನಮ್ಮ ಇಂಡಸ್ಟ್ರಿ ಕೂಡ ಬೇರೆ ಇಂಡಸ್ಟ್ರಿ ಥರ ರೆಕಾರ್ಡ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ್ಯಂಡ್ ದಯವಿಟ್ಟು ನಮ್ಮ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ಆ್ಯಂಡ್ ಅಪ್ಪು ಈಸ್ ಸೆಲ್ಫ್ ಮೇಡ್ ಸ್ಟಾರ್. ನಾನು ಇದನ್ನು ಹೇಳೋದಕ್ಕೆ ಮೇನ್ ರೀಸನ್ ಈಸ್ ಇಸ್ ಟ್ಯಾಲೆಂಟ್. ಅವ್ರ ಥರ ಡ್ಯಾನ್ಸ್ ಮಾಡೋಕ್ಕೆ ಯಾರಿಗೂ ಆಗಲ್ಲ. ನಮ್ಮ ಎಸ್ ಸರ್, ಎಸ್ ಬಾಸ್ ಅಂತ ತಿನ್ಬೇಕಂದ್ರೆ ಅವರೇ ಹೇಳಿದ್ದಾರೆ, ಅವ್ರ ಥರ ಡ್ಯಾನ್ಸ್ ಮಾಡೋಕ್ಕೆ ಯಾರು ಕೇಳೋಗಲ್ಲ, ಅವ್ರ ಥರ ಫೈಟಿಂಗ್ ಮಾಡೋಕ್ಕೆ ಯಾರು ಕೇಳೋಗಲ್ಲ. ಆ್ಯಂಡ್ ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ಗೆದ್ಕೊಂಡ್ಬಂದಿದ್ದಾರೆ ಅವ್ರ ಆ್ಯಕ್ಟಿಂಗ್ಗೆ. So he has all the rights to be a star actor. He has all the rights to be one of the number 1 actors. ನನಗೆ ನಂಬರ್ 1. He has all the rights to be the number 1 actor. ಸೊ ದಯವಿಟ್ಟು ನಿಮ್ಮಿರೋ ಬಗ್ಗೆ ನೀವು ಚೆನ್ನಾಗಿ ಮಾತಾಡ್ಕೊಳ್ಳಿ, ನಮ್ಮಿರೋ ಬಗ್ಗೆ ಮಾತಾಡೋಕ್ಕೆ ಬರಬೇಡಿ. ಬಿಕಾಸ್ ಮಾತಾಡಿದ್ರೆ ನಮಗೂ ಇರುತ್ತೆ, ನಾವು ಮೆಂಟ್ಲಾದರೆ ಆಮೇಲೆ ನಿಜ ಅದೇನೇನೋ ಆಗ್ಬಿಡ್ತವೆ. ದಯವಿಟ್ಟು ಬೇಡ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ, ನಮ್ಮ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೂವಿ ನೀವು ಪ್ರಮೋಟ್ ಮಾಡ್ಕೊಳ್ಳಿ, ನಮ್ಮ ಮೂವಿ ನಾವು ಪ್ರಮೋಟ್ ಮಾಡ್ಕೊತೀವಿ. ಮತ್ತೆ ಬರೋಕ್ಕೆ ಹೋಗ್ಬೇಡಿ, ಸರಿ ಹೋಗಲ್ಲ. ಇಟ್ಸ್ ಅ ವೆರಿ ಸ್ವೀಟ್ ವಾರ್ನಿಂಗ್. ದಯವಿಟ್ಟು ನಮ್ಮ ತಂಟೆಗೆ ಬರೋಕ್ಕೆ ಹೋಗ್ಬೇಡಿ. ಎಸ್ ಸರ್ ಅಂದರೆ ನನಗೆ ತುಂಬ ಇಷ್ಟ. KGF 2 ನಾನು ಕಾಯ್ತಾ ಇದ್ದೀನಿ. ಹಾಗೆ ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್. ನಿಮಗೆ ಕೂಡ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್. ಫ್ಯಾಮಿಲಿ ತಂಟೆಗೆ ಬರೋಕ್ಕೆ ಹೋಗ್ಬಿಡ್ರಿ. ತುಂಬ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಿಮ್ಮಿರೋ ಬಗ್ಗೆ ಬಂದರೂ ನಿಮಗೂ ಚೆನ್ನಾಗಿ ಅನಿಸಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡಿ ಟ್ವೀಟ್ಸ್ ಹಾಕಿ.